ಹಾಯ್ ಹಲೋ ನಮಸ್ಕಾರ. ಇವಾಗ ಹೀರೆಕಾಯಿ ಸರಿಯಾಗಿ ಹೆಂಗೆ ಕಟ್ ಮಾಡೋದಂತ ನೋಡೋಣ. ಬರೀ ಕರೆಕ್ಟಾಗಿ ಒಂದು ಹಿಂಗೆ ಟೋಪನ್ ತೊಗೊಂಡೀನಿ, ಅದ್ರೊಳಗೆ ಇಟ್ಕೊಂಡು ಕಟ್ ಮಾಡ್ಕೊಲಿಕ್ಕತ್ತೀನಿ. ಹೆಚ್ಚು ಕಡಿಮೆ ಕಟ್ ಆಗಂಗಿಲ್ಲ. ಒಂದು ಅರ್ಧ ಇಂಚಷ್ಟು ತೆಳಗೆ ಉಳಿತೈತಿ. ಕುಲ್ಲ ಮಾಡ್ಕೊಳ್ಳೋದ್ರಿಂದ ಹೆಚ್ಚರಿ ಕಡೆ ಕಟ್ ಆಗ್ತೈತಿ, ಇಲ್ಲಾದ್ರೆ ಕಡಿಮೆ ಕಟ್ ಆಗ್ತೈತಿ, ಇಲ್ಲಾದ್ರೆ ಪೂರ್ತಿ ಎಲ್ಲ ಪೀಸ್ ಆಗ್ತೈತಿ. ಹಿಂಗೆ ಯಾವುದ್ರ ಒಂದು ತೆಳಗೆ ಟೋಪನ್ ಆಗಲಿ ಏನಾರು ಆಗಲಿ ತೊಗೊಳೋದ್ರಿಂದ ಕರೆಕ್ಟಾಗಿ ಎರಡು ಕಡೆ ಕಟ್ ಆಗ್ತೈತಿ, ಹೆಚ್ಚು ಕಡಿಮೆ ಆಗಂಗಿಲ್ಲ. ನೋಡ್ರಿ, ಆ ದಂಡೆನೂ ಹತ್ತೈತಿ, ಈ ದಂಡೆನೂ ಹತ್ತೈತಿ, ಎಲ್ಲ ಪೂರ್ತಿ ಕಟ್ ಆಗಂಗಿಲ್ಲದ. ನಾ ಹಿಂಗೆ ಟೋಪನ್ ತೊಗೊಂಡೀನಿ. ಕರೆಕ್ಟಾಗಿ ಕಟ್ ಆಗ್ತೈತಿ, ತುಂಬಲಿಕ್ಕೆ ಚಲೋ ಬರ್ತೈತೆ. ಅದಕ್ಕೆ ನಾ ಇದು ಸಣ್ಣದವ ತುಂಬಲಿಕ್ಕೆ ಬರೋಂಗಿಲ್ಲ, ಪೀಸ್ ಮಾಡ್ಕೊಲಿಕ್ಕತ್ತೀನಿ. ಎಣ್ಗಾಯಿ ಮಾಡ್ಲಿಕ್ಕೆ ಇದು ಈ ಥರ ಮಾಡಿದ್ರೆ ಭಾಳ ಚಲೋ ರೀ. ಇದು ಒಂದು ಟೋಪನ್ ಸಹಾಯದಿಂದ ಕಟ್ ಮಾಡ್ಕೋಬೋದು. ಪೀಸ್ ಮಾಡ್ಕೊಳ್ಳೋದಾದ್ರೆ ಅದರ ಅವಶ್ಯಕತೆ ಇಲ್ಲ. ಟೋಪನದ ಎಣ್ಗಾಯಿಗೆ ಮಾತ್ರ ಬೇಕು. ತುಂಬಿ ಮಾಡೋದಾದ್ರೆ ಹಿಂಗೆ ಟೋಪನ್ ತೊಗೊಂಡೇನಿ. ಇದು ಬದ್ನೆಕಾಯಿನೂ ಹಂಗೆ ಮಾಡ್ಕೊಲಿಕ್ಕತ್ತೀನಿ. ಇದೆಲ್ಲ ತುಂಬ ಕಟ್ ಮಾಡ್ಕೊಲಿಕ್ಕತ್ತೀನಿ. ಈ ಥರದ ಒಂದು ಬಾಟಲ್ ಟೋಪನ್ ತೊಗೋತೀನಿ. ಒಂದು ಸ್ವಲ್ಪ ತಡೆದು ಬೇಕಾಗ್ತದೆ. ಕೆಳಗಡೆ ಒಂದು ಇಂಚ್ ಅರ್ಧ ಇಂಚ್ ಅಷ್ಟೇ ಉಳಿತದೆ ನೋಡ್ರಿ. ಅದ ಯಾಕಂದ್ರೆ ಹುಡುಕದು ಇದ್ದಾಗ ಕೀಸಿ ನೋಡ್ಲಿಕ್ಕೆ ಬರ್ತದ. ಹಂಗೆ ಕುಲ್ಲ ಕಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ತೈತಿ. ಈ ಟೋಪನ್ಗೂ ಸಹಾಯದಿಂದ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಕಟ್ ಆಗಂಗಿಲ್ಲ. ಆ ದಂಡೆ ಈ ದಂಡೆ ಕರೆಕ್ಟಾಗಿ ಕಟ್ ಆಗ್ತೈತಿ. ಉಳ್ಕೆ ಇದೆ ನೋಡ್ಕೋಬೇಕು. ಆ ಥರ ತುಂಬೋದದು ಬೇರೆ ಹಿಡಿಯೋದಕ್ಕೆ ತೋರಿಸಿದ್ದೀನಿ. ಎಣ್ಗಾಯಿ ಮಾಡೋದು ಇನ್ನಿಸ್ತಿಗೆ ಕಟ್ ಮಾಡೋದು ವಿಧಾನ ತೋರಿಸ್ಲಿಕ್ಕತ್ತೀನಿ. ನೀವು ಇದೇ ಥರ ಮಾಡಿರಿ, ನಿಮಗೂ ಗೊತ್ತಿರ್ಬೋದು. ಅದೊಂದು ಹುಳ್ಕೈತಿ, ಕಟ್ ಮಾಡಿ ಹುಳ್ಕೈತಿ ತಗೊಲಿಕ್ಕತ್ತೀನಿ. ಅದೇನಗಾಯಿ ತುಂಬಲಿಕ್ಕೆ ಬರೋಂಗಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.